ಸುದ್ದಿಗಳ ಕಡೆ ಬರೋಣ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಾತುಕತೆ ನಡೆಯುತ್ತಾ ಅಥವಾ ಮಧ್ಯಪ್ರಾಚ್ಯವೇ ಮಸಣವಾಗಿ ಹೋಗುತ್ತಾ ಅನ್ನೋ ಚಿಂತೆ ಶುರುವಾಗಿದೆ. ಒಪ್ಪಂದಗಳಾಗತ್ತಾ, ಘೋರ ದಾಳಿ ನಡೆಯುತ್ತಾ ಅನ್ನೋ ಭಯ ಹೆಚ್ಚಾಗಿದೆ. ಮಾತುಕತೆಯೋ, ರಕ್ತಪಾತವೋ, ಶಾಂತಿನ, ರಕ್ತ ಕ್ರಾಂತಿನ? ನಾಳೆ ರಾತ್ರಿ 8 ಗಂಟೆ ಒಳಗೆ ಏನಾಗುತ್ತೆ ಅನ್ನೋ ಟೆನ್ಷನ್ ಹೆಚ್ಚಾಗಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮಯದ ಸಮೇತವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಪರಮಾಣು ಡೆಡ್ಲೈನ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮಂಗಳವಾರ ರಾತ್ರಿ 8 ಗಂಟೆ ಸಮಯ. ಮಧ್ಯಪ್ರಾಚ್ಯದಲ್ಲಿ ಏನೋ ಆಗತ್ತೆ. ಇರಾನ್ನಲ್ಲಿ ವಿದ್ಯುತ್ ಸ್ಥಾವರ ದಿನ ಆಚರಣೆ ನಾವು ಮಾಡ್ತೀವಿ. ಇರಾನ್ನಲ್ಲಿ ಸೇತುವೆ ದಿನವನ್ನ ಒಂದೇ ಸಲ ಆಚರಿಸ್ತೀವಿ. ಯಾರೂ ಊಹಿಸದ ಆಚರಣೆ ನಡೆಯಲಿದೆ ಅನ್ನುವಂತಹ ಘೋರ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಹುಚ್ಚು ಕಿಡಿಗೇಡಿಗಳೇ ಕೇಳಿಸಿಕೊಳ್ಳಿ, ಹಾರ್ಮುಜ್ ಜಲಸಂಧಿಯನ್ನ ತೆರೆಯಿರಿ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಅಪ್ಪಿ ತಪ್ಪಿ ನಮ್ಮ ಸೂಚನೆಯನ್ನ ಮತ್ತೆ ತಿರಸ್ಕರಿಸಿದ್ರೆ ನರಕಕ್ಕೆ ಕಳುಹಿಸ್ತೀವಿ, ನೋಡ್ತಾ ಇರಿ ಅಂತ ಹೇಳ್ತಾ ಇರುವಂತಹ ಟ್ರಂಪ್ ಯಾವುದಕ್ಕೂ ನಿಮ್ಮ ಅಲ್ಲಾಹುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಸೋಷಿಯಲ್ ಟ್ರೂತ್ನಲ್ಲಿ ಮೆಸೇಜ್ ಹಾಕಿದ್ದಾರೆ. ಇನ್ನು ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿರೋ ಡೆಡ್ಲೈನ್ಗೆ ಉಳಿದಿರೋದು ಬರೀ 23 ಗಂಟೆ. ನಾಳೆ ರಾತ್ರಿ 8 ಗಂಟೆಗೆ ಇರಾನ್ನ ಅಣುಸ್ಥಾವರಗಳು, ಸೇತುವೆಗಳನ್ನೆಲ್ಲ ಒಟ್ಟಿಗೆ ಸರ್ವನಾಶ ಮಾಡ್ತೀವಿ ಅಂತ ಟ್ರಂಪ್ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಈಗ ಇರಾನ್ನಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಒಪ್ಪಂದ ಆಗತ್ತಾ, ಇಲ್ಲ ಅಂತ ಹೇಳಿದ್ರೆ ಬಾಂಬ್ಗಳ ಸುರಿಮಳೆಯಾಗತ್ತಾ ಅನ್ನುವ ಆತಂಕವೂ ಜಾಸ್ತಿ ಆಗಿದೆ. ಇನ್ನು ಅಮೆರಿಕದ ಮಾತಿಗೆ ಇರಾನ್ ಕ್ಯಾರೆ ಅಂತಿಲ್ಲ. ಬದಲಿಗೆ ಡೊನಾಲ್ಡ್ ಟ್ರಂಪ್ ಬೆದರಿಕೆಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿ ಬಿಟ್ಟಿದೆ ಇರಾನ್. ಅಷ್ಟೇ ಅಲ್ಲ, ಇರಾನ್ ಸೇನೆ ಹೊಸ ವಿಡಿಯೋ ರಿಲೀಸ್ ಮಾಡಿದೆ. 18 ಸೆಕೆಂಡ್ಗಳ ಆ ವಿಡಿಯೋದಲ್ಲಿ ಪರಮಾಣು ದಾಳಿಯ ಎಚ್ಚರಿಕೆಯನ್ನು ಕೂಡ ಇರಾನ್ ಅಮೆರಿಕಾಗೆ ಕಳುಹಿಸಿಕೊಟ್ಟಿದೆ. ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಡಿಮೋನಾ ನ್ಯೂಕ್ಲಿಯರ್ ರಿಯಾಕ್ಟರ್ ಘಟಕಕ್ಕೆ ಎಂಟ್ರಿ ಕೊಡುವ ದೃಶ್ಯವನ್ನ ಇರಾನ್ ರಿಲೀಸ್ ಮಾಡಿದೆ. 18 ಸೆಕೆಂಡ್ಗಳ ಈ ವಿಡಿಯೋದಲ್ಲಿ ಖಮೇನಿ ಮಿಲಿಟರಿ ಕಾರ್ಯಾಚರಣೆ ಕೋಣೆಗೆ ಬರೋದು, ಸೇನಾಧಿಕಾರಿಗಳು ಎದ್ದು ನಿಂತು ಗೌರವ ತೋರಿಸುವ ದೃಶ್ಯಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೊತೆಗೆ ಡಿಮೋನಾ ನ್ಯೂಕ್ಲಿಯರ್ ರಿಯಾಕ್ಟರ್ ದೃಶ್ಯಗಳನ್ನೂ ತೋರಿಸಿ ಅಮೆರಿಕಾಗೆ ನೇರವಾಗಿ ಪರಮಾಣು ದಾಳಿ ನಡೆಸುವ ಎಚ್ಚರಿಕೆಯನ್ನೂ ಕೂಡ ಈ ವಿಡಿಯೋ ಮೂಲಕ ಸ್ಪಷ್ಟವಾಗಿ ರವಾನಿಸಿದೆ. ಅಷ್ಟೇ ಅಲ್ಲ, ಟ್ರಂಪ್ ಒಪ್ಪಂದಕ್ಕೆ ಪ್ರತಿಯಾಗಿ ಇರಾನ್ ಮತ್ತೆ ಷರತ್ತುಗಳನ್ನು ಹಾಕಿದೆ. ಆ ಷರತ್ತುಗಳನ್ನು ನೋಡ್ತಾ ಹೋಗೋಣ. ಈಗ ಏನು ಷರತ್ತುಗಳು ಅಂತ ನೋಡೋದಾದ್ರೆ, ನಮ್ಮ ಮೇಲೆ ಯುದ್ಧ ಶುರು ಮಾಡಿದ್ದು ನೀವೇ ನಿಲ್ಲಿಸಿ, ಯುದ್ಧದಿಂದ ಆದ ಹಾನಿಗೆ ಪರಿಹಾರ ತುಂಬಿಕೊಡಿ, ಆಗ ಮಾತ್ರ ಹಾರ್ಮುಜ್ ಜಲಮಾರ್ಗವನ್ನ ನಾವು ಮುಕ್ತಗೊಳಿಸ್ತೀವಿ ಅಂತ ಹೇಳಿ ಇರಾನ್ ಈಗ ಹೇಳಿದೆ. ಆದರೆ ಪರಿಹಾರ ತುಂಬಿಕೊಡದಿದ್ರೆ ಅಲ್ಲಿವರೆಗೂ ಹಾರ್ಮುಜ್ ಶತ್ರುಗಳಿಗೆ ಮುಚ್ಚಿರುತ್ತೆ ಅಂತ ಟ್ರಂಪ್ಗೆ ನೇರ ಸಂದೇಶವನ್ನ ಕಳುಹಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಅಸಹಾಯಕರಲ್ಲ, ನಮ್ಮ ಉತ್ತರವೂ ಕಠಿಣವಾಗಿರುತ್ತೆ ಅನ್ನುವ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮನ್ನ ಅಂದ್ರೆ ಅಮೆರಿಕವನ್ನ ಬೆಂಬಲಿಸುವವರನ್ನೂ ನಾವು ಬಿಡಲ್ಲ ಅಂತ ಇಸ್ರೇಲ್ ಸೇರಿದಂತೆ ಹಲವು ದೇಶಗಳಿಗೂ ಇರಾನ್ ವಾರ್ನನ್ನ ಮಾಡಿದೆ. ಒಂದ್ ಕಡೆ ಇರಾನ್ ಅಮೆರಿಕದವರ ಬೆದರಿಕೆಗೆಲ್ಲ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ದಾಳಿನೂ ನಿಲ್ಸಲ್ಲ ಅಂತಿದೆ. ಇನ್ನೊಂದ್ ಕಡೆ ಪಾಕಿಸ್ತಾನ 2 ಕಡೆ ಮಧ್ಯಸ್ಥಿಕೆ ನಡೆಸುತ್ತಿದ್ದು ಇಸ್ಲಾಮಾಬಾದ್ ಒಪ್ಪಂದ ಸೂತ್ರವನ್ನ ರೆಡಿ ಮಾಡಿ ಇರಾನ್ ಅಮೆರಿಕ ಜೊತೆಗೆ ಶಾಂತಿ ಒಪ್ಪಂದದ ಮಾತುಕತೆಯೂ ನಡೆಸಿದೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್, ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಗೌಪ್ಯವಾಗಿ ವರ್ಚುವಲ್ ಸಭೆ ನಡೆಸಿ ಕೆಲವು ನಿರ್ಣಯಗಳಿಗೆ ಬಂದಿದ್ದಾರಂತೆ. ಹಾಗಾದ್ರೆ ಏನಿದು ಇಸ್ಲಾಮಾಬಾದ್ ಒಪ್ಪಂದ ಅಂತ ನೋಡೋದಾದ್ರೆ, ನಾವು ಒಪ್ಪಂದಗಳ ಬಗ್ಗೆ ನೋಡೋಣ.
ತಕ್ಷಣದಿಂದಲೇ ಕದನ ವಿರಾಮವನ್ನ ಘೋಷಣೆ ಮಾಡೋದು. ಒಟ್ಟು 45 ದಿನ ಕದನ ವಿರಾಮವನ್ನ ಜಾರಿಗೊಳಿಸೋದು. ಕದನ ವಿರಾಮ ಘೋಷಣೆಯಾದ ನೆಕ್ಸ್ಟ್ ಮಿನಿಟ್ನಲ್ಲೇ 15ರಿಂದ 20 ದಿನ ಹಾರ್ಮುಜ್ ಜಲಮಾರ್ಗವನ್ನ ತೆರೆಯೋದು. ಹಾಗೆ ಇಲ್ಲಿವರೆಗೂ ಎರಡೂ ಕಡೆಯವರನ್ನ ಬಂಧಿಸಿ ಒತ್ತೆಯಾಳನ್ನಾಗಿ ಇಟ್ಕೊಂಡಿರೋ ಸೈನಿಕರನ್ನ ಎರಡೂ ಕಡೆಗೆ ಹಸ್ತಾಂತರ ಮಾಡೋದು. ಒಪ್ಪಂದಗಳ ಬಗ್ಗೆ ಮುಖಾಮುಖಿ ಕೂತು ಮಾತುಕತೆ ನಡೆಸೋದು. ಈ ಇಸ್ಲಾಮಾಬಾದ್ ಒಪ್ಪಂದದ ಪ್ರಮುಖ ಅಂಶಗಳನ್ನ ನಾವಿಲ್ಲಿ ನೋಡಿದ್ವಿ. ಒಂದ್ ಕಡೆ ಶಾಂತಿ ಮಾತುಕತೆಗೆ ಸಿದ್ಧತೆ, ಇನ್ನೊಂದ್ ಕಡೆ ಒಪ್ಪಂದಗಳಿಗೂ ಷರತ್ತುಗಳು. ಇವೆಲ್ಲದರ ಮಧ್ಯೆ 38ನೇ ದಿನವೂ ಯುದ್ಧ ಮಾತ್ರ ನಿಂತಿಲ್ಲ. ಅಮೆರಿಕ ಅಧ್ಯಕ್ಷರ ಪರಮಾಣು ಘಟಕಗಳ ಸ್ಫೋಟದ ಎಚ್ಚರಿಕೆ ಕೊಟ್ರೆ, ಮತ್ತೊಂದು ಕಡೆ ಖಮೇನಿ ಆಡಳಿತ ನ್ಯೂಕ್ಲಿಯರ್ ಘಟಕದಲ್ಲೇ ಇರೋ ವಿಡಿಯೋಗಳು ಟೆನ್ಷನ್ ಅನ್ನ ಹುಟ್ಟಿಸಿದೆ. ಇನ್ನು ಮತ್ತಷ್ಟು ಕ್ಷಿಪಣಿ ದಾಳಿಗಳ ವಿಡಿಯೋಗಳು ಕೂಡ ಆತಂಕವನ್ನ ಹುಟ್ಟಿಸ್ತಾ ಇವೆ. ಅಮೆರಿಕ ಸೇನಾ ಪಡೆಗಳು ದೊಡ್ಡ ದೊಡ್ಡ ಮಿಸೈಲ್ ಬಾಂಬ್ಗಳನ್ನ ಸಾಗಿಸ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇರಾನ್ ಮೇಲೆ ದಾಳಿ ಮಾಡೋದಿಕ್ಕಂತಾನೇ ದೈತ್ಯಾಕಾರದ 100 ಕ್ಷಿಪಣಿಗಳನ್ನ ಇರಾನ್ ಕಡೆ ಸಾಗಿಸ್ತಿರೋದು ಅಂತಾನು ದೊಡ್ಡ ಸುದ್ದಿ ಆಗ್ತಾ ಇದೆ. ಅಮೆರಿಕದ ಮಿಸೈಲ್ಗಳ ವಿಡಿಯೋಗಳ ಬೆನ್ನಲ್ಲೇ ಇರಾನ್ ಅಮೆರಿಕ ಸೇನೆಯನ್ನ ಲೇವಡಿ ಮಾಡಿದೆ. ಇವರನ್ನ ಹಾಲಿವುಡ್ ಸೈನ್ಯ ಅನ್ಬಾರ್ದು, ಸೋತ ಸೈನ್ಯ ಅನ್ಬೇಕು. ಸ್ಟುಪಿಡ್ ಟ್ರಂಪ್, ಇಲ್ಲಿ ನೋಡು, ಇರಾನ್ 98 ಕ್ಷಿಪಣಿಗಳನ್ನ ಉಡಾಯಿಸಿದೆ ಅಂತ ವಿಡಿಯೋವನ್ನ ಹಂಚಿಕೊಂಡಿದೆ ಇರಾನ್. ಅಂದಹಾಗೆ ಅಮೆರಿಕ ಮತ್ತು ಇಸ್ರೇಲಿ ಕೈಗಾರಿಕಾ ಮಿಲಿಟರಿ ಮೂಲಸೌಕರ್ಯವನ್ನ ಗುರಿಯಾಗಿಸಿ 98 ಕ್ಷಿಪಣಿಗಳನ್ನ ಇರಾನ್ ಬರೀ 3 ನಿಮಿಷ 43 ಸೆಕೆಂಡ್ಗಳಲ್ಲಿ ಹಾಕಿದೆ. ಹಾಲಿವುಡ್ ಸೇನೆ ಅಲ್ಲ ಅಂತಿರುವ ಇರಾನ್ ನಮ್ಮನ್ನ ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಶ್ವೇತಭವನದ ಟ್ವಿಟರ್ಗಳಲ್ಲಿ ಹೊಸ ವಿಡಿಯೋ ಅಪ್ಲೋಡ್ ಆಗಿವೆ. ಅಮೆರಿಕ ನೌಕಾಪಡೆ ಇರಾನ್ ಕಡಲ ತೀರಕ್ಕೆ ಅಪ್ಪಳಿಸ್ತಾ ಇದೆ. ನಿಮ್ಮ ಅದೃಷ್ಟ ಖಾಲಿಯಾಗತ್ತೆ, ರೆಡಿಯಾಗಿರಿ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದೆ ಅಮೆರಿಕ. ಒಟ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಒಪ್ಪಂದದ ಮಾತುಕತೆನೂ ನಡೀತಿದೆ. ಮತ್ತಷ್ಟು ಘೋರ ದಾಳಿಗೂ ಅಮೆರಿಕ, ಇಸ್ರೇಲ್, ಇರಾನ್ ದೇಶನೂ ರೆಡಿಯಾಗಿದೆ. ಆದರೆ ಇವತ್ತು ಮಧ್ಯರಾತ್ರಿಯಿಂದಲೇ ಕದನ ವಿರಾಮ ಘೋಷಣೆ ಆಗುವ ಆಶಾಭಾವನೆ ಎಲ್ಲರದ್ದು.